ತಿಗಳ ವಾಹಿನಿ ಕುಲ ಕ್ಷತ್ರಿಯ ಜನಾಂಗಕ್ಕೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ಕೃಷಿಕರಾಗಿ ಉತ್ತಮ ತರಕಾರಿ ಹಣ್ಣು ಹಂಪಲು ಬೆಳೆದು ಜೀವನ ಸಾಗಿಸುತ್ತಿದ್ದವರು. ಸಂವಿಧಾನ ನೀಡಿದ ಮೀಸಲಾತಿಯಿಂದ ಕೆಲವೇ ಜನ ಅಧಿಕಾರಿಗಳಾಗಿ ರಾಜಕೀಯವಾಗಿ ಬೆಳೆಯಲು ಅವಕಾಶ ಸಿಕ್ಕಿದ್ದು ಇನ್ನೂ ಬಹಳಷ್ಟು ಜನ ಹಿಂದುಳಿದವರಿರೋದ್ರಿಂದ ಸಮುದಾಯದ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ಅದೇ ನಿಮ್ಮ ದೊಡ್ಡ ಆಸ್ತಿಯಾಗುತ್ತೆ ಹಾಗೂ ಮುಂದುವರಿಯಲು ಸಹಕಾರಿಯಾಗುತ್ತೆ ಅಂತ ವಿಧಾನ ಪರಿಷತ್ ಮಾಜಿ ಸದಸ್ಯ ಪಿಆರ್ ರಮೇಶ್ ಕಿವಿಮಾತು ಹೇಳಿದರು. ನಗರದ ಪತ್ರಕರ್ತರ ಭವನದಲ್ಲಿ ಕೋಲಾರ ಜಿಲ್ಲಾ ತಿಗಳ ವಾಹಿನಿ ಕುಲ ಕ್ಷತ್ರಿಯ ಸಮನ್ವಯ ಸಮಿತಿ ಹಾಗೂ ಜಿಲ್ಲಾ ತಿಗಳ ಯುವ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದ ಪ್ರತಿಭಾ ಪುರಸ್ಕಾರ ಮತ್ತು ಸಾಧಕರಿಗೆ ಅಭಿನಂದನಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಸರ್ಕಾರ ನಡೆಸುತ್ತಿರುವ ಶೈಕ್ಷಣಿಕ ಹಾಗೂ ಸಾಮಾಜಿಕ ಸಮೀಕ್ಷೆ ವೇಳೆ ಜಾತಿ ಕಾಲಂನಲ್ಲಿ ತಿಗಳ ಅಂತ ನಮೂದಿಸಬೇಕು, ಉಪಜಾತಿ ಕಾಲಂನಲ್ಲಿ ವಾಹಿನಿ ಕುಲ ಅಂತ ನಮೂದಿಸುವಂತೆ ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸಾಧನೆ ಮಾಡಿದ ಸಮುದಾಯದ ಗಣ್ಯರನ್ನು ಹಾಗೂ ಹೆಚ್ಚು ಅಂಕ ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ಪ್ರದಾನ ಮಾಡಲಾಯಿತು. ವರದಿ ಮಾಮಿ ಪ್ರಕಾಶ್, ಎಬಿ ನ್ಯೂಸ್ ಕನ್ನಡ, ಕೋಲಾರ. ಅವರ ಜೊತೆಗೆ ಕೈಗೂಡಿಸಬೇಕಂತ ವೇದಿಕೆ ಮಾಡಿರ್ತಕ್ಕಂಥ ಎಲ್ಲ ಗಣ್ಯರನ್ನು ವಂದನೆಗಳು. ಈ ದಿನ ನೀವೆಲ್ಲ ಯಾವ ಒಂದು ವಿಷಯಕ್ಕೆ ಸೇರಿದ್ದೀರಾ ಅಂತಂದ್ರೆ, ಈ 10th ಆಗಿರ್ಬೋದು, PUC ಆಗಿರ್ಬೋದು ಅಥವಾ ಉನ್ನತ ವ್ಯಾಸಂಗದಲ್ಲಿ ಯಾರು ಉತ್ತೀರ್ಣರಾಗಿರ್ತೀರಾ ಅವ್ರಿಗೆಲ್ಲ ಪ್ರತಿಭಾ ಪುರಸ್ಕಾರವನ್ನು ಇಲ್ಲಿ ಇಟ್ಕೊಂಡಿದ್ದಾರೆ. ವೇದಿಕೆ ಮೇಲೆ ಎಲ್ಲ ಗಣ್ಯಾತಿಗಳಿಗೂ ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ನಮ್ಮ ತಿಗಳ ಜನಾಂಗದ ಪರಂಪರೆಯನ್ನ ಎಳೆಯಾಗಿ ಒಂದು ವೇಳೆ ಬರ್ತಿದ್ರು ಮತ್ತೆ ನೆನಪು ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ತಿಗಳ ಜನಾಂಗದ ಪರಂಪರೆಯನ್ನ ಹೂತೋಟದಿಂದ ತರಕಾರಿಯಿಂದ ಹಿಡಿದು ಕೋಲಾರದ ಸಸ್ಯಕಾಶಿ ನಾಲ್ಕು ಬೆಳೆಸಿರೋದ್ರಿಂದ ಹಿಡಿದು ಎಲ್ಲವನ್ನೂ ಸಹ ಸವಿಸ್ತಾರವಾಗಿ ನಮ್ಮ ಮುಂದೆ ತಿಳಿಸಿರ್ತಕ್ಕಂಥ ಕೋಲಾರ ಜಿಲ್ಲಾ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಶ್ರೀಯುತ ಗೋಪಿನಾಥ್ ಅವರಿಗೆ ಈ ಒಂದು ಸಂದರ್ಭದಲ್ಲಿ ಜೋರಾದ ಚಪ್ಪಾಳೆ ಹೊಡಿಬೇಕು ಅಂತ ಕೇಳ್ಕೊತೀನಿ. ಸಾಧಕರಿಗೆ ಇಷ್ಟೊಂದು ಮಾರ್ಕ್ಸ್ ತೆಗಿದ್ದಾರೆ, ಇನ್ನಷ್ಟು ಉನ್ನತ ಮಟ್ಟಕ್ಕೆ ಹೋಗ್ಲಿ ಅಂತ ಎಲ್ಲರೂ ಚೈತ್ರ ಕಣ್ಣಲ್ಲಿ ಕಣ್ಣೀರು ಬರದಂಗೆ ನೋಡ್ಕೊಳ್ಳುವಂತದ್ದೇ ದೊಡ್ಡ ಸಾಧನೆ ಜೀವನದಲ್ಲಿ. ತಂದೆ ತಾಯಿಯ ಕಣ್ಣಲ್ಲಿ ಯಾವತ್ತೂ ಕೂಡ ಕಣ್ಣೀರು ಬರಬಾರ್ದು. ತಂದೆ ತಾಯಿಯ ಕಣ್ಣಲ್ಲಿ ಯಾವತ್ತೂ ಕೂಡ ಆನಂದ ಬಾಷ್ಪ ಬರಬೇಕು. ಇವತ್ತು 85% ತಗೊಂಡಿರುವಂತಹ ಮಗುವಿನ ಕಣ್ಣಲ್ಲಿ ಒಂದು ಸನ್ಮಾನ ಮಾಡಿ ಬೆಂದಡೆದಾಗ ಆ ನಿಮ್ಮ ತಾಯಿ ನಿಮ್ಮ ತಂದೆಯ ಕಣ್ಣಲ್ಲಿ ಆನಂದ ಬಾಷ್ಪ ಬರುತ್ತೆ ನೋಡಿ. ಅದು ಬಂದಾಗ ಮಾತ್ರ ನಮ್ಮ ಜೀವನ ನಮ್ಮ ಬದುಕು ಸಾರ್ಥಕ ಆಗ್ತದೆ. ಆ ರೀತಿಯ ಸಾರ್ಥಕತೆಯ ಬದುಕನ್ನು ನೀವು ಸಾಧನೆ ಮಾಡಿ ಜೀವನದಲ್ಲಿ ಏನಾಗ್ತಾರೋ ಯಾರ್ಯಾರು ಏನೇನು ಅವಕಾಶಗಳಿದೆ ಗೊತ್ತಿಲ್ಲ. ಆದ್ರೆ ಜೀವನದಲ್ಲಿ ಯಾವುದೇ ಸಂದರ್ಭಕ್ಕೆ ಹೋದ್ರೂ ಕೂಡ ತಂದೆ ತಾಯಿಯನ್ನ ಗೌರವಿಸಬೇಕು. ಮತ್ತೆ ಇವತ್ತು ಏನು ಸಮಾಜಕ್ಕೆ ಅಂತ ಈ ಸಂಘ ಏನು ಮಾಡ್ತಾ ಇದೆ ತಿಗಳ ಜನಾಂಗ, ಅದೇ ರೀತಿಯಲ್ಲಿ ಸಮಾಜದಲ್ಲಿ ಕಷ್ಟದಲ್ಲಿರುವಂತವ್ರಿಗೆ ನೆರವಾಗುವಂತ ಗುಣವನ್ನು ಕೂಡ ನೀವು ಇಟ್ಕೋಬೇಕು. ಜೀವನದಲ್ಲಿ ಜೀವನ ಇಟ್ಕೊಂಡಾಗ ನಮ್ಮ ಸಿಇಟಿಲಿ ಪಾಸ್ ಆದವ್ರು ಮಾತ್ರ. ಅದೇ ತರ ನೀಟಲ್ಲಿ ಪಾಸ್ ಆದವ್ರಿಗೆ ಇಬ್ಬರಿದ್ದಾರೆ ಅಂತ ಹೇಳ್ಬೋದು. ಶ್ರೀನಿವಾಸ ನರ್ಸಾಪುರ ಅವರಿಬ್ಬರಿಗೆ ಸರ್ಕಾರ 1 ಲಕ್ಷ ರೂಪಾಯಿ ಕಟ್ಟಾಗ್ತಾನೆ. ಈ ರೀತಿ ಸರ್ಕಾರಗಳು ಸಪೋರ್ಟ್ ಮಾಡ್ತಕ್ಕಂಥದ್ದು ಮುಂದಾದ್ರೂ ಸಹ ನಮ್ಮ ಮಕ್ಕಳು ಅದನ್ನ ಪಡಿತಕ್ಕಂಥದಕ್ಕಾಗಬೇಕು. ನಮ್ಮ ಪೋಷಕರಿಗೆ ನಾನು ಅದೇ ಹೇಳ್ತಾ ಇರ್ತೀನಿ ಅವಾಗ ದಯವಿಟ್ಟು ನೀವು ಜಮೀನ್ ಮಾಡೋದಕ್ಕಾಗ್ಲಿ ಇನ್ನೊಂದು ಮಾಡೋದು ಮಾಡಿ, ನಾನೇ ಬೇಡ ಅಂತ ಹೇಳಲ್ಲ. ಮಕ್ಕಳು ತಾನೇ ಆ ಜಮೀನ್ ಮಾಡೋದು, ನೀವು ಮಕ್ಕಳು ಚೆನ್ನಾಗಿರ್ಬೇಕು ಅಂತ. ಆದ್ರೆ ಮಕ್ಕಳನ್ನೇ ಆಸ್ತಿ ಅಂತ ಮಾಡ್ಬಿಟ್ರೆ, ಮಕ್ಕಳನ್ನೇ ಚೆನ್ನಾಗಿ ಓದಿಸಿ ಅವರು ಈ ಸಮಾಜದ ಆಸ್ತಿ ಆಗ್ತಾರೆ. ಈ ಸಮಾಜಕ್ಕೆ ಅವರು ಕೊಡುಗೆ ಕೊಡ್ತಾರೆ. ಅವರು ನಾಳೆ ಜನ ತಿಗಳಿರ್ಬೋದು, ಬೇರೆ ಜನ ಬೆಳೆಸ್ತಕ್ಕಂಥ ಶಕ್ತಿ ಏನು ಅಂತಂದ್ರೆ ಅದು ಅರಿಶಿಣ ಅನ್ನುವಂಥದ್ದು ನಮ್ಮ ಆಂಟಿಬಯೋಟಿಕ್ ಗುಣ ಇರುವಂತ ಇದು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂತದ್ದು. ಮತ್ತೆ ಒಂದು ಆತ್ಮವಿಶ್ವಾಸದ ಪ್ರತೀಕ ಏನು ಅಂತಂದ್ರೆ ಅರಿಶಿಣ. ನೀವು ಅರಿಶಿಣದ ಕಾಲದಲ್ಲಿ ಬೇಕಾದ್ರೆ ಯೋಚನೆ ಮಾಡಿ, ನೀವು ಪ್ರಾಕ್ಟಿಕಲ್ ಆಗಿ ಇದು ಮಾಡಿ ಅರಿಶಿಣದ ಕಾಲದಲ್ಲಿ ಬಟ್ಟೆ ಹಾಕೊಂಡು ಹೋಗಿ ನಿಮ್ಮಲ್ಲಿ ಒಂದು ಆತ್ಮವಿಶ್ವಾಸ ಪುಟಿತಾ ಇರುತ್ತೆ.
ಯಾಕೆಂತಂದ್ರೆ ಅರ್ಜುನ ಅನ್ನುವಂಥದ್ದು ಆತ್ಮವಿಶ್ವಾಸದ ಪ್ರತೀಕ. ಈ ಅರ್ಜುನ ತಿಗಳ ಜನಾಂಗದ ಒಂದು ಆತ್ಮವಿಶ್ವಾಸ ಏನಿದೆ ಅದರ ಪ್ರತೀಕ ಕೂಡ. ಇನ್ನೊಂದು ಈ ಜನಾಂಗದ ಬಗ್ಗೆ ಒಂದು ಹಿರಿಮೆ ಏನಪ್ಪಾ ಅಂತಂದ್ರೆ ಇವತ್ತಿಗೂ ಕೂಡ ಈ ಜನಾಂಗದಲ್ಲಿ ಗೌಡರು ಮತ್ತೆ ಯಜಮಾನರು ಅನ್ನುವಂತ ಒಂದು ಸಂಸ್ಕೃತಿಯನ್ನ ಇಟ್ಕೊಂಡು ಹಿರಿಯರು ಗುರು ಅದ್ಭುತದಲ್ಲಿ ಬಿತ್ತು. ಯಾಕೆ ಮಾತು ಹೇಳ್ತಂದ್ರೆ ಆ ರೀತಿ ಇಚ್ಛಾಶಕ್ತಿಯನ್ನು ಬೆಳೆಸ್ಕೊಂಡ್ರೆ ನೀವು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು. ಜೊತೆಯಲ್ಲಿ ನಮ್ಮ ಸಂಸ್ಕಾರ ಬಹಳ ಇಂಪಾರ್ಟೆಂಟ್. ಹೆಣ್ಮಕ್ಳ ಕಾಲೇಜಿನ ಪ್ರಿನ್ಸಿಪಲ್ ಆಗಿದ್ದೆ, ಮಕ್ಕಳಿಗೆ ಹೇಳ್ತಾ ಇದ್ದೆ, ಎಕ್ಸಾಮ್ ಅನ್ನು ಮಾರ್ಕ್ಸ್ ಕಡಿಮೆ ತಗೊಂಡ್ರು ಪರವಾಗಿಲ್ಲ, ಜೀವನದಲ್ಲಿ ರಿಮಾರ್ಕ್ಸ್ ತಗೋಬೇಡಿ, ಚಿಂತನೆ ಮಾಡಿ, ಯೋಚನೆ ಮಾಡಬೇಡಿ, ಆಲೋಚನೆ ಮಾಡಿ ಅಂತ ಎಲ್ಲ ವಿಚಾರಗಳನ್ನು